ವೆಂಕಟೇಶ್ವರ ಗಮನ ಸೆಳೆಯಿರಿ. ಸರ್ ತುಮಕೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಮೌಢ್ಯ ಆಚರಣೆಯಿಂದಾಗಿ ಹೆರಿಗೆ ನಂತರ ಊರುವರೆಗಿನ ಗುಡಿಸಲುಗಳಲ್ಲಿ ಬಾಣಂತಿ ಮತ್ತು ಮಗುವನ್ನು ಇರಿಸಲಾಗಿದ್ದ ಪರಿಣಾಮ ನವಜಾತ ಶಿಶು ಅನಾರೋಗ್ಯದಿಂದ ಸಾವನ್ನಪ್ಪಿರುವುದರಿಂದ ಮೌಢ್ಯ ಆಚರಣೆ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರ ಗಮನವನ್ನು ಸೆಳೆಯುತ್ತೇನೆ. ಸಚಿವರು ಉತ್ತರ ಕೊಡಿ. ಅವರು ಪ್ರಿಂಟ್ ಉತ್ತರ ಕೊಡಿ. ಅಲ್ಲಿ ಹೋಗಿ ಮೆಂಬರ್ ಕೊಡಿ ಮೊದಲು. ಸಭಾಧ್ಯಕ್ಷರು ಉತ್ತರ ಕೊಟ್ಟಿದ್ದೀರಿ, ಹೇಳಬೇಕು. ರೈಟ್ ರೈಟ್ ಹೇಳಿ 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 ಕ್ಲಾರಿಫೈ ಹೇಳಿ ಹೇಳಿ ಏನಾರು ಹೇಳಿ ಉತ್ತರ ಹೇಳಿ ಕ್ಲಾರಿಫೈ ಕೇಳಿ ಉತ್ತರ ಕೊಟ್ಟಾರ. ಸರ್ ಈಗ ಉತ್ತರ ಕೊಟ್ಟಿದ್ದಾರೆ. ಉತ್ತರ ನಾನು ಕೇಳಿದ್ದೆ ತುಮಕೂರಿನಲ್ಲಿ ಈ ಥರ ಆಯಿತು, ಒಂದು ಹೆಣ್ಮಗು ಮಗು ಸತ್ತೋಯ್ತು ಅಂತ. ಆದರೆ ಈ ಮೌಢ್ಯಗಳನ್ನ ತಡೆಗಟ್ಟೋಕೆ ಅಥವಾ ಈ ಆಚರಣೆ ನಿಲ್ಲಿಸೋದಕ್ಕೆ ನಮ್ಮ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರೆ. ಜನ ಈಗ ನಮ್ದು ಹೇಗಿದೆ ಅಂದರೆ ಸಮುದ್ರಕ್ಕೆ ನೆಂಟಸ್ಥಾನ, ಉಪ್ಪಿಗೆ ಮಾತ್ರ ಬರ. ಯಾಕಂದರೆ ನಮ್ಮ ಕರ್ನಾಟಕ ಜ್ಞಾನ ಎಲ್ಲಿ ನೋಡಿ ನಾವು ಕರ್ನಾಟಕ, ಬೆಂಗಳೂರು, ಸಿಲಿಕಾನ್ ಸಿಟಿ ಪ್ರಪಂಚದಲ್ಲೇ ಹೆಸರು. ಆದರೆ ಅಜ್ಞಾನನೂ ಅಷ್ಟೇ ಇದೆ. ಎಲ್ಲ ಕಡೆ ಮೌಲ್ಯಗಳು, ಮೌಢ್ಯಗಳು. ಈಗ ನಾವ್ಯಾವುದೋ ಒಂದು ಪೂಜೆ ಮಾಡ್ತೀವಿ, ಹೋಮ ಹವನ ಮಾಡ್ತೀವಿ, ಒಂದು ಮನೆಗೆ ವಾಸ್ತು ನೋಡ್ತೀವಿ, ಅದು ಸರಿ. ಆದರೆ ಒಂದು ಸಮಾಜದವರೆಲ್ಲನೂ ಹೊರಗಡೆ ಕೂತ್ಕೊಳ್ಳೋದು, ಮುಟ್ಟಾದಾಗ ಹೊರಗಡೆ ಇರೋದು, ಬಾಣಂತಿಯನ್ನು ಹೊರಗಡೆ ಇಡೋದು, ಈ ಥರ ಕ್ರಮಗಳು ಆಗ್ತಾ ಇದ್ದರೆ ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ರೆ ಹೇಗೆ ಅಂತ ನಂದು ಮಾನ್ಯ ಸಮಾಜ ಕಲ್ಯಾಣ ಸಚಿವರಲ್ಲಿ ನನ್ನ ಕ್ವಶನ್ನು ಸರ್. ಅದೇ ಥರ ಈ ಥರ ಹೆಣ್ಮಕ್ಳಾದಾಗ ಒಂದು ಮಗುವೇ ಸತ್ತೋಯ್ತು, ಮಗುವನಿಗೆ ಸತ್ತೋಯ್ತು, ಯಾರೂ ಕಾಪಾಡಲಿಕ್ಕಾಗಲಿಲ್ಲ. ಸತ್ತೋದ್ಮೇಲೆ ನ್ಯಾಯಾಧೀಶರು ಹೋದರು, ತಹಸೀಲ್ದಾರ್ ಹೋದರು, ಅವ್ರನ್ನೆಲ್ಲ ಊರವ್ರಿಗೆ ಬುದ್ಧಿ ಹೇಳಿ ಕರ್ಕೊಂಬಂದು ಮನೆಗೆ ಬಿಟ್ಟರು. ಆದರೆ ಇಂಥ ಕಾರ್ಯಗಳು ಆಗದಂಗೆ ತಡೆಯೋದು ಹೇಗೆ? ಇವ್ರಿಗೆಲ್ಲ ನೀವು ಯಾವಾಗ ಬುದ್ಧಿ ಕಲಿಸ್ತೀರಿ? ನಾವಿವಾಗ ಇಷ್ಟು ಬುದ್ಧಿವಂತರಾಗಿದ್ದೀವಿ ಅಂತ ನೀವಷ್ಟಕ್ಕೆ ನೀವೇ ಹೇಳ್ಕೊಂಡು, ಈಗ ಮೊದಲೊಂದು ಸರಿ ಹೇಳ್ತಾಯಿದ್ರು ಸಂವಿಧಾನ ಬರೋಕ್ಕೆ ಮೊದಲು ಸರ್, ಸಭಾಧ್ಯಕ್ಷರೇ, ಸಂವಿಧಾನ ಬರೋಕ್ಕೆ ಮೊದಲು ಅಂಬೇಡ್ಕರ್ ಅವ್ರು ಹೇಳ್ತಾಯಿದ್ರು, ಒಬ್ಬ ತಾಯಿ ಕೇಳದಂತೆ, ಒಬ್ಬ ಗಂಡ ಒಬ್ಬ ಹೆಂಡತಿ, ನನ್ನ ಗಂಡ ಚಪ್ಪಲಿ ಹೊಲಿತಾ ಇದ್ದಾನೆ ಅಂತ. ನಿನ್ನ ಮಗ ಏನು ಮಾಡ್ತಾನೆ? ನನ್ನ ಮಗನೂ ಅಲ್ಲೇ ಸ್ವಲ್ಪ ಚಪ್ಪಲಿ ಹೊಲಿತಾನೆ, ಹುಡುಗ ಇರ್ತಾನೆ, ಆಮೇಲೆ ಅವನಿಗೆ ಸ್ವಲ್ಪ ಜಾಸ್ತಿ ಹೊಲಿಬೋದು ಅಂತ. ಆದರೆ ನಮ್ಮ ಸಂವಿಧಾನ ಬಂದಮೇಲೆ ಇವತ್ತು ಚಪ್ಪಲಿ ಹೊಲಿಯವರು IAS ಆಗಿದ್ದಾರೆ, IFS ಆಗಿದ್ದಾರೆ, ಮಿನಿಸ್ಟ್ರಿಗಳಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಆದರೆ ಇಂಥ ಪದ್ಧತಿ ನಾವು ಇನ್ನೂ ಇಟ್ಕೊಂಡಿದ್ದೀವಲ್ಲ, ಇದಕ್ಕೆ ಯಾರಿಗೆ ನಾವು ಬುದ್ಧಿ ಹೇಳೋದು? ಈ ಸಮಾಜಕ್ಕೆ ಹೇಳೋದಾ? ಈ ಜನಕ್ಕೆ ಹೇಳೋದಾ? ಸರ್ಕಾರಕ್ಕೆ ಹೇಳೋದಾ? ಅಧಿಕಾರಿಗಳಿಗೆ ಹೇಳೋದಾ? ಒಂದು ನಿರ್ದಾಕ್ಷಿಣ್ಯ ಕ್ರಮ ಸರ್. ಇಂಥದ್ದು ಆದಾಗ ಇಂಥ ತೊಂದರೆ ಕೊಡಬೇಕು, ಮತ್ತು ಯಾರು ಮಾಡಬಾರ್ದು, ಇಂಥ ಕೆಲಸಗಳಾಗಬಾರ್ದು ಸಮಾಜದಲ್ಲಿ. ಅದು ಯಾವುದೇ ಜಾತಿ ಆಗಿರಲಿ, ಯಾರೇ ಆಗಲಿ. ನೆನ್ನೆಲ್ಲ ಮಾತಾಡಿದ್ವಿ 4 ಗಂಟೆ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ. ಎಲ್ಲ ಅಮಾನವೀಯ ಕೆಲಸಗಳು ಇಂಥ ಸಮಾಜದಲ್ಲಿ ಆಗ್ತಾ ಇದೆ. ಸಚಿವರು ಏನಾದರೂ ಇದಕ್ಕೆ ಸರಿಯಾದ ಒಂದು ಡೈರೆಕ್ಷನ್ ತೋರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ಊಡ್ರಿ ನಾಗರಾಜ್, ಇಲ್ಲ ಅವ್ರಿಗೆ ಅಲ್ರಿ, ಅವ್ರ ಕಾಲೇಜ್ ಅವ್ರದ್ರಿ ಕುತ್ಕೊಳ್ಳಿ. ಕೊಡಿ ಕೊಡಿ. ಏ ನಾಗರಾಜ್, ಏನಪ್ಪ ನೀನು? ಸಮಸ್ಯೆ ಇದೆ, ಹಾಗಾಗಿ ಒಂದೇ ಒಂದು ನಿಮಿಷ ತಗೊಳ್ತೀನಿ ನೋಡಿ. ಅವರು ಕಾಲಿಂಗ್ ಒಂದು ನಿಮಿಷ ಏನಿದೆ ಸದನ ಮನವಿ ಮಾಡ್ತೇವೆ, ಒಂದೇ ನಿಮಿಷ ತಿಳ್ಕೋಬೇಕಪ್ಪ ನೀವು ಹೇಳಿದಾಗ. ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಈಗ ಯಾರು UB ವೆಂಕಟೇಶ್ವರ್ ಕೇಳಿರ್ತಕ್ಕಂಥದ್ದು ವಾಸ್ತವಾಂಶ ನಿಜವಾಗಿರ್ತಕ್ಕಂಥದ್ದು. ದಾವಣಗೆರೆ ಈ ಕಡೆ ಎಲ್ಲವೂ ಕೂಡ ಕಾಡುಗೊಲ್ಲ ಅಂತಕ್ಕಂಥ ನಮ್ಮ ಗೊಲ್ಲ ಸಮುದಾಯದ ಉಪಪಂಗಡವಾಗಿರ್ತ ಕಾಡುಗೊಲ್ಲ ಸಮುದಾಯದಲ್ಲಿ ಈ ಪದ್ಧತಿಗಳು ಈಗಲೂ ಕೂಡ ಊರಿಂದ ಆಚೆ ಇರ್ತಕ್ಕಂಥ ಬಾಣತ್ಯ ಆಗಿರ್ತಾರೆ ಹೆಣ್ಮಕ್ಳ ವಿಚಾರದಲ್ಲಿ ನಿಜವಾಗ್ಲೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಮೂಢನಂಬಿಕೆ ಕೂಡಿರ್ತಕ್ಕ ಸಮಾಜಗಳು ಇದರಲ್ಲಿ ಕ್ರಮಕ್ಕಿಂತ ಹೆಚ್ಚಾಗಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳನ್ನ ರಾಜ್ಯ ಸರ್ಕಾರ ಮಾಡಬೇಕು. ಅವರಿಗೆಲ್ಲ ಜಾಗೃತಿ ಮೂಡಿಸಿ ವೈಜ್ಞಾನಿಕ ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಆಯ್ತಾಯ್ತು ಹೇಳಿ. ಮಾನ್ಯ ಸಭಾಪತಿಗಳೇ, ದುಷ್ಟ ಮತ್ತು ದುರಾಚಾರಗಳಿಂದ ಸಮಾಜದ ಸಾಮಾನ್ಯ ಜನರ ಲಕ್ಷ್ಯಕ್ಕೋಸ್ಕರ ಕರ್ನಾಟಕ ಅಮಾನವೀಯ ದುಷ್ಟ ಪದ್ಧತಿಗಳು ಹಾಗೂ ಅಮಾಚಾರ ಇವುಗಳ ಪ್ರತಿಬಂಧಕ ಮತ್ತು ನಿರ್ಮೂಲನೆ ವಿಧೇಯಕವನ್ನು 2017 ಇಸ್ವಿನಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರ, ಅಂದಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಒಂದು ಕಾಯ್ದೆಯನ್ನೇ ಜಾರಿ ಮಾಡಿದ್ದೀವಿ. ಯಾವುದೇ ಒಬ್ಬ ವ್ಯಕ್ತಿ ಅವರು ಅಮಾನವೀಯ ಮತ್ತು ದುಷ್ಟಪಟ್ಟಿಗಳು ವಾಮಾಚಾರಗಳ ಮುಖಾಂತರ ಯಾವೊಬ್ಬ ವ್ಯಕ್ತಿಯ ಮೇಲೆ ಪ್ರತಿಬಂಧಕವನ್ನು ಹೋಗಿ ಒತ್ತಾಯ ಮಾಡಿ ಅವರನ್ನ ಈ ಒಂದು ದುಷ್ಟ ಮೂಢನಂಬಿಕೆ ಆಚರಣೆಗೆ ಒಳಪಡಿಸಬಾರದು.
ಅದಕ್ಕೆ ಅವರು ಒತ್ತಾಯ ಮಾಡ್ಬೋದು, ಮನೆಯಿಂದ ಆಚೆ ಹೋಗುವಂತಾಗಲಿ ಅಥವಾ ಹೊರಗಡೆ ಬಾ ಅಂತಾಗಲಿ ಹೀಗೆ ಮಾಡು ಅಂತ ಹೇಳ್ಬಾರ್ದು. ಈ ಕಾಯ್ದೆನಲ್ಲಿ ನಾವು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಒಂದು ಕಾಯ್ದೆಯನ್ನು ಮಾಡಿದ್ದೀವಿ. ಆದರೂ ಕೂಡ ಭಾರತ ದೇಶದ ಚರಿತ್ರೆಯನ್ನು ನೋಡಿದಾಗ ಅಕ್ಷರದ ಜ್ಞಾನದಿಂದ ವಂಚಿತ ಆಗಂಥ ಜನನ, ಶ್ರೇಣೀಕೃತ ಸಮಾಜ, ಅನಕ್ಷರತೆ ಮತ್ತು ಮೂಢನಂಬಿಕೆ, ಬಡತನದ ದುರುಪಯೋಗಗಳನ್ನು ಪಡೆದು ನಿರಂತರವಾದಂಥ ಶೋಷಣೆಗಳನ್ನ ಮಾಡ್ತಾನೇ ಬಂದಿದ್ದಾರೆ. ಅದು ಇನ್ನೂ ಮುಂದುವರಿತಾ ಇದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣವನ್ನು ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯಿಂದ ಕೂಡಿದಂಥ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದರು ಸಂವಿಧಾನದಲ್ಲಿ. ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಕೂಡಿದಂಥ ಶಿಕ್ಷಣದ ಮೂಲಕ ಸಮಾಜದ ಈ ಪಿಡುಗಳನ್ನು ನಿವಾರಣೆ ಮಾಡಬೇಕು ಮತ್ತು ಜಾಗೃತಿ ಮೂಡಿಸಬೇಕು. ತಪ್ಪಿಸಿದ್ರೆ ಕಾಯ್ದೆನಲ್ಲಿ 1 ವರ್ಷದಿಂದ 7 ವರ್ಷಕ್ಕೆ ಸಜಾ ಕೊಡಬೇಕು ಅಂತಿದೆ, 5 ವರ್ಷದಿಂದ 50,000 ದಂಡ ವಿಧಿಸಬೇಕು ಅಂತ ಇದ್ರೆ, ಇವರ ಮೇಲೆ ಉಗ್ರ ಕ್ರಮ ತಗೋಬೇಕು ಅಂತ ಹೇಳಿದೆ. ಅವೆಲ್ಲವನ್ನು ಮಾಡಿದ್ರೂ ಕೂಡ ಇಂಥ ಒಂದು ಸಮಾಜದ ಮನ ಪರಿವರ್ತನೆ ಆಗದೇನೆ ಮತ್ತು ವೈಜ್ಞಾನಿಕವಾದಂಥ ಬದುಕಿನ ಕಡೆಗೆ ಈ ಸಮುದಾಯಗಳು ತಮ್ಮ ನಿಲುವುಗಳನ್ನು ಕ್ರಮೇಣವಾಗಿ ಬದಲಾವಣೆ ಮಾಡಿ ಇದರಿಂದ ಏನೂ ಆಗೋದೇ ಇಲ್ಲ. ಯಾಕೆಂದರೆ ಅಂಬೇಡ್ಕರ್ ಇದ್ದಾರೆ, ನಿಮಗೆ ಯಾವ ದೇವರು ಯಾವ ಧರ್ಮನೂ ನಿಮ್ಮ ಉದ್ಧಾರ ಮಾಡೋದಿಲ್ಲ, ನಿಮ್ಮ ಉದ್ಧಾರ ನಿಮ್ಮ ಕೈನಲ್ಲೇ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಒಂದು ಧರ್ಮನ ನಾನು ಗೌರವಿಸ್ತೇನೆ, ಪ್ರೀತಿಸ್ತೇನೆ. ಯಾವಾಗ ಅಂದರೆ ರಿಲಿಜನ್ ವಿಚ್ ಟೀಚರ್ಸ್ ಜಸ್ಟಿಸ್ ಅಂಡ್ ಲಿಬರ್ಟಿ ಅಂತ ಧರ್ಮನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿ ಅನೇಕ ಸಂದೇಶಗಳನ್ನು ಅವರು ಸಂವಿಧಾನದಲ್ಲಿ ಹೇಳಿದ್ದಾರೆ, ಅವರು ಬರಹ ಮತ್ತು ಭಾಷಣಗಳು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 2017 ಈ ಕಂದಾಚಾರ ನಿಯಂತ್ರಣ ಮಾಡೋಕ್ಕೆ, ಮೂಢನಂಬಿಕೆ ನಿಯಂತ್ರಣ ಮಾಡೋದಕ್ಕೆ ಒಂದು ಕಾಯ್ದೆಯನ್ನು ತಂದು ಪೆನಲ್ ಕ್ಲಾಸ್ ಹಾಕಿ ಶಿಕ್ಷೆ ಮಾಡೋಕ್ಕೆ ಮಾಡಿದ್ದಾರೆ. ಈ ಪದ್ಧತಿ ಯಾರೇ ಆಗಲಿ, ವಿಶೇಷವಾಗಿ ಶೋಷಿತ ಸಮುದಾಯಗಳು ಮತ್ತು ಮಹಿಳಾ ಸಮಾಜ ಹೆಚ್ಚು ಈ ಥರದ ಮೂಢನಂಬಿಕೆಗಳಿಗೆ ಒಳಗಾಗ್ತಿರ್ತಕ್ಕಂಥದ್ದು, ಸಮಾಜದ ವಿಕಾಸವಾದಂಥ ಬೆಳವಣಿಗೆ ಅಡಚಣೆ ಆಗಿರ್ತಕ್ಕಂಥ ಈ ವಿಷಯಗಳು ನಮ್ಮ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದ್ದು, ಇದರಲ್ಲಿ ವ್ಯಾಪಕವಾದಂಥ IEC ಆಕ್ಟಿವಿಟಿ, ಇನ್ಫಾರ್ಮೇಷನ್, ಎಜುಕೇಷನ್ ಅಂಡ್ ಕಮ್ಯುನಿಕೇಷನ್ ಅಂತ ಪ್ರಚಾರಗಳ ಮೂಲಕ ಇದನ್ನು ತಡೆಗಟ್ಟಬೇಕು. ಜನ ಇದನ್ನು ಅರ್ಥ ಮಾಡಿ ಬದಲಾವಣೆ ಆಗಬೇಕು. ಸಮಾಜದ ಸಮುದಾಯದ ಬದಲಾವಣೆ ಕೇವಲ ಕಾನೂನಿಂದನೇ ಆಗೋದಿಲ್ಲ, ಅವರ ಮನೋಸ್ಥಿತಿಗಳ ಬದಲಾವಣೆ ಸಮಾಜವನ್ನು ಆರೋಗ್ಯಕರವಾದಂಥ ವಾತಾವರಣದಲ್ಲಿ ಬದಲಿಕ್ಕೆ ಸಹಾಯ ಆಗುತ್ತೆ. ಆದರೂ ಇಂಥ ಘಟನೆಗಳು ನಡೆದಾಗ ಸರ್ಕಾರ ಕಾಯ್ದೆಯ ಮುಖಾಂತರ ತಂದಿರತಕ್ಕಂಥ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿ ಯಾರ್ಯಾರು ವಾಮಾಚಾರ ಕಂದಾಚಾರಗಳಿಗೆ ಬಲವಂತ ಮಾಡ್ತಾರೆ ಅವ್ರಿಗೆ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ ಹೇಳಿ ಜನರು, ಶೂದ್ರ ಸಮುದಾಯಗಳು ಈ ರೀತಿಯ ಮೂಢನಂಬಿಕೆ ಮತ್ತು ಕಂದಾಚಾರಗಳಿಗೆ ಒಳಗಾಗಬಾರ್ದು. ಇದರಿಂದ ತಮ್ಮ ವ್ಯಕ್ತಿತ್ವ ಒಂದು ವಿಕಾಸಕ್ಕೆ ಅವರೇ ಕೊಡಲಿ ಪೆಟ್ಟಾಗಬಾರ್ದು ಅಂತ ಹೇಳಿ ಅಂತ ಸಮುದಾಯಗಳಿಗೆ ನಾನು ತಮ್ಮ ಮೂಲಕ, ಈ ಮನೆ ಮೂಲಕ ನಾನು ನಿವೇದನೆ ಮಾಡ್ತೇನೆ. ನಮ್ಮ ಮಾನ್ಯ ಸದಸ್ಯರು ಈ ಮನೆಯಲ್ಲಿ ಆ ಮನೆಯಲ್ಲಿ ಈ ಥರದ ಕಂದಾಚಾರ ಮೂಢನಂಬಿಕೆಗಳಿಗೆ ವಿರುದ್ಧವಾಗಿ ಜನರಲ್ಲಿ ಜಾಗೃತಿ ಅರಿವನ್ನು ಮೂಡಿಸಿ ವೈಚಾರಿಕ ಮತ್ತು ವೈಜ್ಞಾನಿಕ ಸಮಾಜವನ್ನು ಕಟ್ಟಲಿಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿ ತಮ್ಮ ಮೂಲಕ ಎಲ್ಲ ಸದಸ್ಯರನ್ನ ಮತ್ತು ಇಡೀ ಸಮಾಜವನ್ನು ಕೈ ಮುಗಿದು ಕೇಳ್ತೇನೆ. ಬೇಗ ಮುಗಿಸ್ತೀನಿ. ಮಾನ್ಯ ಸಭಾಪತಿಗಳೇ, ಮೂಢನಂಬಿಕೆ ಮತ್ತು ಕಂದಾಚಾರಗಳನ್ನು ಮಾಡ್ತಕ್ಕಂಥದ್ದನ್ನ ನಿಷೇಧ ಮಾಡಲಿಕ್ಕೆ ಕಾನೂನನ್ನ ತಂದಿರತಕ್ಕಂಥದ್ದು ನಮ್ಮ ಹಿಂದಿನ ಸರ್ಕಾರದಲ್ಲಿ ಒಪ್ತೀನಿ. ಈ ಒಂದು ಏನು ನಮ್ಮ ವೆಂಕಟೇಶ್ ಅವರು ತಂದಿದ್ದಾರೆ ಸೂಚನೆ, ಇದರಲ್ಲಿ ಬಹಳ ಮುಖ್ಯವಾಗಿ ತುಮಕೂರು ಮತ್ತು ಚಿತ್ರದುರ್ಗ ಭಾಗದಲ್ಲಿರ್ತಕ್ಕಂತಹ ಸಹೋದರ ಹಿಂದುಳಿದ ವರ್ಗದ ಗೊಲ್ಲ ಸಮುದಾಯದಲ್ಲೇ ಇರ್ತಕ್ಕಂಥದ್ದು, ಗುಡಿಸಲಿನಲ್ಲಿ ಬಾಣಂತಿಯನ್ನ ಊರಿಂದ ಹೊರಗಡೆ ಇರ್ತಕ್ಕಂಥದ್ದು ಅವರ ಒಂದು ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು. ಸರ್, ನಾನು ಮಂತ್ರಿ ಇದ್ದಾಗ ನಮ್ಮ ಆಯೋಗದ ಅಧ್ಯಕ್ಷರನ್ನ ಅಲ್ಲೆಲ್ಲ ಕಡೆ ಕಳಿಸಿ ಜಾಗೃತಿಯನ್ನ ಮೂಡಿಸಿ ಅದನ್ನ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಸಾಕಷ್ಟು ಮಾಡಿದ್ವಿ. ಆದ್ರೆ ಅದರಲ್ಲಿ ಅದನ್ನ ಅವರು ಬದಲಾವಣೆ ತರ್ತಕ್ಕಂಥ, ಸುಧಾರಣೆ ತರ್ತಕ್ಕಂಥ ಪ್ರಯತ್ನ ಎಷ್ಟೇ ಮಾಡಿದ್ರು ಕೂಡ ಅವರ ಸಮಾಜದೊಳಗಡೆ ಇರ್ತಕ್ಕಂಥ ಜನ ಇನ್ನೂ ಕೂಡ ಅದನ್ನ ಒತ್ತಾಯ ಮಾಡಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆದ್ರಿಂದ ಮಾನ್ಯ ಸಚಿವರಿಗೆ ನಾನು ಏನ್ ಕೇಳ್ಕೊಳ್ತೇನೆ ಅಂದ್ರೆ, ಮಾನ್ಯ ಸಚಿವರಿಗೆ ನಾನು ಏನ್ ಕೇಳ್ಕೊತೀನಿ ಅಂದ್ರೆ, ವಿಶೇಷವಾಗಿ ತುಮಕೂರು, ಚಿತ್ರದುರ್ಗ ಆ ಕಡೆ ಇರ್ತಕ್ಕಂತಹ ಗೊಲ್ಲರಹಟ್ಟಿಗಳಲ್ಲಿ ಈ ಒಂದು ಜಾಗೃತಿ, ಏನ್ ಕಾನೂನು ಬಂದಿದೆಯಲ್ಲ, ಈ
ಬಿಡಿ ಇವ್ರೆ ಬಿಡಿ ಅಲ್ಲಿ ಕೇಳ್ರಿ ಅವರು ಸಭಾನಾಯಕರು ಬಿಡ್ರಿ ಅವ್ರು ಮಾತಾಡ್ತಾರೆ ಕೇಳಿ ಅವರು ಸಭಾನಾಯಕರೇ ಒಂದೇ ನಿಮಿಷ ಸಚಿವರಿಗೇನ ಹೇಳ್ತಾ ಇದ್ದೀನಿ ನಾನು. ಸಚಿವರೇ ಬಹಳ ಪ್ರಮುಖವಾಗಿ ಹಿಂದಿನ ಸರ್ಕಾರದಲ್ಲಿ ನಾವು ಪ್ರಯತ್ನ ಮಾಡಿದ್ದೇವೆ. ಆದರೆ ಈಗ ತಂದಿರ್ತಕ್ಕಂಥ ಈ ಕಾನೂನು ಏನಿದೆಯಲ್ಲ, ದಯವಿಟ್ಟು ಕೇಳಿಸ್ಕೊಳ್ಳಿ. ಅಲ್ಲಿ ನನ್ಗೆ ಅರ್ಥ ಆಗ್ತಿಲ್ಲ. ಅಣ್ಣನೂ ಇದಾರೆ, ರಾಜಣ್ಣ ಅವರು ಇಲ್ಲಿ. ಈ ಕಾನೂನು, ಈ ಮೂಢನಂಬಿಕೆಯ ಕಾನೂನು ಇದೆಯಲ್ಲ, ಅದನ್ನ ವಿಶೇಷವಾಗಿ ಗೊಲ್ಲರಹಟ್ಟಿಗಳಿಗೆ ಹೋಗಿ ಇದನ್ನ ಪ್ರಚಾರ ಮಾಡಿ, ಇಂಥದ್ದಾಗೋದಾದ್ರೆ ಇಷ್ಟು ಶಿಕ್ಷೆ ಇದೆ, ಇಷ್ಟು ದಿನ ದಂಡ ಇದೆ, ನೀವುಗಳು ಇಂಥ ಪದ್ಧತಿಯನ್ನ ಮಾಡಬಾರ್ದು ಇನ್ನು ಮೇಲೆ ಅಂತ ಹೇಳಿ ಪ್ರಚಾರ ಮಾಡ್ತಕ್ಕಂಥ ಆ ಎರಡು ಸುತ್ತಮುತ್ತ ಇರತಕ್ಕಂಥ ಕೆಲವು ಜಿಲ್ಲೆಗಳಲ್ಲಿ ಅತಿಯಾಗಿ ಆಗ್ತಿರ್ತಕ್ಕಂಥ ಪ್ರಕರಣಗಳು. ಆದ್ರಿಂದ ದಯವಿಟ್ಟು ಮೊದಲು ಆ ಒಂದು ಜಿಲ್ಲೆಗಳನ್ನ ತಾವು ಕಾನ್ಸಂಟ್ರೇಟ್ ಮಾಡಿ ಮೊದಲು ಆ ಜಿಲ್ಲೆಗಳನ್ನ ಜಾಗೃತಿ ಮಾಡೋ ಕೆಲಸ, ಈ ಒಂದು ಕಾನೂನಿನ ಅರಿವು ಮೂಡಿಸೋ ಕೆಲಸ ಅಲ್ಲಿ ಆಗ್ಬೇಕು ಅಂತ ನಾನು ವಿನಂತಿ. ಸರ್, ಏನಿಲ್ಲ, ಒಂದು ಸ್ಮಾಲ್ ರಿಕ್ವೆಸ್ಟ್. ಅದು ಇನ್ಸಿಡೆಂಟ್ ಯಾವಾಗ ಆಗ್ತದೆ? ನಿಮ್ಮವರು FIR ಯಾವಾಗ ಆಗ್ತಾರೆ? 27ನೇ ತಾರೀಕು FIR ಆಗ್ತಾರೆ. 27ನೇ ತಾರೀಕು FIR ಆಗ್ತಾರೆ. ಇನ್ಸಿಡೆಂಟ್ ಆಗಿ ಎಷ್ಟು ದಿನದ ಮೇಲೆ? ಇಂಥವಕ್ಕೆಲ್ಲ ಇಮಿಡಿಯೇಟ್ ಆಗಿ ಸರ್ಕಾರ ಕಾನೂನಿದೆ ಅಂತೇಳಿ ನೀವು ತಕ್ಷಣ ಇಂಪೋರ್ಟ್ ಮಾಡಬೇಕು. ಇಲ್ಲದ್ರೆ ನಿಮ್ಮ ಕಾನೂನಿಗೆ ಏನು ವ್ಯಾಲ್ಯೂ ಇರ್ತದೆ? ಸಚಿವರು, ಮಾನ್ಯ ಅಧ್ಯಕ್ಷರೇ, ಕ್ರಮ ತಗೋಬೇಕು, ಸೀರಿಯಸ್ ಆಗಿ ತಗೊಳ್ತೀವಿ. ಅದ್ರ ಬಗ್ಗೆ ಏನು ಈಗಾಗಲೇ FIR ಮಾಡಿದ್ದಾರೆ, ಸ್ವಲ್ಪ ಡಿಲೇ ಆಗಿದೆ. ನಾನು ಪರ್ಸನಲ್ ಆಗಿ ಹೇಳಿ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಇನ್ನೊಂದು, ನಾನು ಪ್ರಾರಂಭದಲ್ಲಿ ನಾನು ಆನ್ಸರ್ ಕೊಡು ಹೋಗಿಲ್ಲ. IEC ಆಕ್ಟಿವಿಟೀಸ್ ಅದ ಇನ್ಫಾರ್ಮೇಷನ್, ಎಜುಕೇಷನ್ ಅಂಡ್ ಕಮ್ಯುನಿಕೇಷನ್ ವ್ಯಾಪಕವಾಗಿ ಪ್ರಚಾರ ಮಾಡಬೇಕು. ರೇಡಿಯೋ ಇರ್ಬೋದು, ಪಾಂಪ್ಲೆಟ್ಸ್ ಇರ್ಬೋದು, ಸ್ಟ್ರೀಟ್ ಡ್ರಾಮಾ ಇರ್ಬೋದು, ಈ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವೆರಡೇ ಜಿಲ್ಲೆಯಲ್ಲ, ವಾಮಾಚಾರ, ಕಂದಾಚಾರಗಳು, ಮೂಢನಂಬಿಕೆಗಳನ್ನು ಈ ಮುಗ್ಧ ಸಮುದಾಯಗಳನ್ನು ಭಾಳ ಕಡೆ ಮಾಡ್ತಾರೆ. ಈಗ ಮದುವೆ ಆಗಿರ್ತಾರೆ, ಮಕ್ಕಳಾಗಲ್ಲ ಅಂದ್ರೆ ಎಲ್ಲ ಶಾಸ್ತ್ರ ಕೇಳ್ತೀವಿ ಬನ್ನಿ ಅಂತ ಹೇಳೋದು, ಇನ್ನೊಂದು ಎಲ್ಲ ಕಡೆ ಮಗುನ ಮೇಲಿಂದ ಕೆಳಗಡೆ ಬಿಸಾಕೋದು, ಇವೆಲ್ಲವೂ ಕೂಡ ಇಟ್ ಈಸ್ ದಿ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್, ಅಗೇನ್ಸ್ಟ್ ಪ್ರಾಕ್ಟೀಸ್ ಆಫ್ ಇದು ನಡೀತಾ ಇದ್ದಾವೆ. ಇದ್ರ ವಿರುದ್ಧವಾಗಿ ಅದಕ್ಕೆ ನಾವು ಕಾಯ್ದೆ ತಂದಿರೋದು. 2017 ಕಾಯ್ದೆ ತಂದ ಉದ್ದೇಶನೇ ಜನರಲ್ಲಿ ಜಾಗೃತಿ ಮತ್ತು ಅರಿವನ್ನು ಮೂಡಿಸಿ ವೈಜ್ಞಾನಿಕವಾದಂಥ ವೈಚಾರಿಕಂತ ಬದುಕನ್ನ, ಪ್ರಜ್ಞೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಉದ್ದೇಶ. ಅದಕ್ಕೆ ವ್ಯಾಪಕ IEC ಆಕ್ಟಿವಿಟೀಸ್ನ ಖಂಡಿತವಾಗಿ ಮಾಡ್ತೇವೆ ಮತ್ತು ಕ್ರಮ ತಗೊಳ್ತೇವೆ. ಎಲ್ಲಿ ನಡೆಸುತ್ತೆ ಆಯ್ತಮ್ಮ, ಅದೇನಮ್ಮ ಹೇಳ್ತಾನಮ್ಮ, ಹೇಳ್ತಾರೆ ಅವರು ಮಸ್ರಿ ಅಮ್ಮ. ಗೊಲ್ಲರ ಹಟ್ಟಿಗಳಲ್ಲಿ ಮಾನ್ಯ ಸಭಾಪತಿಗಳೇ, ಹೆಣ್ಣು ಮಗು ಋತುಮತಿ ಆದ್ರೆ ಹೊರಗಡೆ ಇರ್ತಾರೆ, ಡಿಲಿವರಿ ಆದ್ರೆ ಅವಳೇ ಮಾಡ್ಕೋಬೇಕು, ಅವಳೇ ಒಬ್ಳೆ ಅಲ್ಲಿ ಇರ್ಬೇಕು. ಅವ್ರು ಬರ್ಬೇಕಾದ್ರೆ ಅಂಬಲಿಕಸ್ ಕಟ್ ಮಾಡಿರ್ಬೇಕಾದ್ರೆ ಅಲ್ಲಿ ಏನು ಅನ್ಹೈಜಿನಿಕ್ ವೆಪನ್ ಬಳಸಿ ಅವ್ರು ಯೂಸ್ ಮಾಡ್ತಾರೆ, ಟೆಟನಸ್ ಆಗುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರ್ತವೆ. ಇವೆಲ್ಲವೂ ಅದರಿಂದ ಅಲ್ಲಿ ಆ ಭಾಗದಲ್ಲಿ ಅಲ್ಲೂ ಮತ್ತು ಬೇರೆ ಕಡೆನೂ ವ್ಯಾಪಕವಾದಂತ ಪ್ರಚಾರವನ್ನ, ಜಾಗೃತಿಯನ್ನ ಮೂಡಿಸ್ಲಿಕ್ಕೆ ಖಂಡಿತವಾಗಿ ಕ್ರಮ ತಗುತ್ತೆ. ಮಾತು ಕೇಳಪ್ಪ, ಏನು ನೀವು ಕೇಳಿ ಕೇಳಿ ನೋಡಿ. ಇದರಲ್ಲಿ ಅವರು ವಾಮಾಚಾರದ ಕಾಯ್ದೆ 2003/1 ತಂದು ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ರಾಜಣ್ಣ ಕೂತಿಯರಿಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಪ್ರಾಕ್ಟಿಕಲ್ ಆಗಿ ಹೇಳಿದ್ದಿಲ್ಲ. ಅವರು ಯಾವ ಮಟ್ಟ ಇದೆ ಅಂತ ಹೇಳಿದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ್ರೆ ಅವನು ಆ ಗೊಲ್ಲರಟ್ಟಿಯನ್ನು ಒಬ್ಬ ಹೋಗಿ ಬಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ ಊರಲ್ಲಿ 5,000 ದಂಡ ಹಾಕ್ತಾರೆ. ಆಮೇಲೆ ನೀವು ಕೇಳುದಿಲ್ಲ ಬೇರೆ ಕಡೆ ಅಲ್ಲ ಸ್ವಾಮಿ, ಕೇಳಿ ನಮ್ಮ ಕಾರ್ಗಳು ಅಥವಾ ಏನಾದ್ರು ಬೈಕಲ್ಲಿ ಏನಾದ್ರು ಆ ದೇವಸ್ಥಾನದ ಮುಂದೆ ಅವ್ರದ್ದೊಂದು ಸರೌಂಡಿಂಗ್ ಇದೆ, ದೇವಸ್ಥಾನ ಖಾಲಿ ಜಾಗ, ದೇವಸ್ಥಾನ ಅಲ್ಲಿದೆ ಖಾಲಿ ಜಾಗ. ಆ ಖಾಲಿ ಜಾಗದಲ್ಲಿ ಚಪ್ಪಲಿ ಹೋಗ್ಬಾರ್ದು, ಕಾರ್ ಟೈರ್ ಹೋಗ್ಬಾರ್ದು, ಬೈಕ್ಗಳು ಹೋಗ್ಬಾರ್ದು. ಹೋದ್ರೆ ಆ ಊರಲ್ಲಿ ದಂಡ ಹಾಕ್ತಾರೆ. ಆಮೇಲೆ ಆ ಹೆಣ್ಮಕ್ಳ ಪರಿಸ್ಥಿತಿ ಸರ್, ಸ್ಕೂಲ್ಗೆ ಹೋಗೋ ಪರಿಸ್ಥಿತಿ, ಸ್ಕೂಲ್ಗೆ ಹೋಗೋ ಮಕ್ಕಳು ಋತುಮತಿ ಆದರೆ ಆ ತೆಂಗಿನ ಗರಿಲಿ ಹಾಕಿ ಆ 4 ಗುಡ್ಲು ಮಾಡ್ದಂಗೆ ಮಾಡಿ ಊರಿಂದ ಹೊರಗೆ ಇಟ್ಟಿರ್ತಕ್ಕಂಥದ್ದು. ಅವ್ರ ಜೀವನ ಎಲ್ಲ ಗುಡ್ಡಗಾಡು, ಕುರಿ ಸಾಕ್ತಾರೆ. ಆಮೇಲೆ ಈಗ ಅಲ್ಪ ಸ್ವಲ್ಪ ಜಮೀನು ಮಾಡ್ಕೊಂಡಾರೆ. ಊರಿಗೆ ಒಬ್ಬ 3 ಜನ 4 ಜನ ವಿದ್ಯಾವಂತರಾಗಿದ್ದಾರೆ. ಈ ಕೃಷ್ಣ ಕುಟೀರ ಅನ್ನೋದು ಒಂದನ್ನ ಕಟ್ಟತಕ್ಕಂಥ ಒಂದು ಕಾರ್ಯಕ್ರಮ ಬಂತದು. ಅದನ್ನು ಮಾಡಿಕೊಟ್ರೆ ಸದ್ಯದ ಪರಿಸ್ಥಿತಿಲಿ ಅಲ್ಲಿ ಎಲ್ಲ ಬೇಸಿಕ್ ಅಮ್ಯುನಿಟೀಸ್ ಕೊಡಿ, ಕುಡಿಯೋ ನೀರಿನ, ಸ್ನಾನದ ಗೃಹದಿಂದ, ಒಂದು ಅಡುಗೆ ಮಾಡೋ ಕೋಣೆಯಿಂದ ಕೊಟ್ಟು, ಸರ್ ಇವಾಗ ಪರಿಸ್ಥಿತಿ ಅಂದರೆ ಸ್ಕೂಲ್ ಇವರು ಮೇಷ್ಟ್ರುಗಳು ಬಿಗ ಹಾಕೊಂಡು ಹೋಗ್ಬಿಡ್ತಾರೆ.
ಸ್ಕೂಲ್ ಕಾಂಪೌಂಡ್ ಹಾರಿ ಬಂದು ಪಾಪ ಅವ್ರು ಕೂತ್ಕೊಂಡು ಅವ್ರು ರಾತ್ರಿ ಎಲ್ಲ ಕಳೆದು ಹೋಗ್ತಾರೆ. 8 ದಿವಸ ಅಲ್ಲಿ ಇರಬೇಕು. ಇದು ವಸ್ತು ಕರುಳು ಕಿತ್ತು ಬರ್ತದೆ ನೋಡಿದ್ರೆ. ಇದು ನಿಮ್ಮ ಕಾನೂನು, ದೇವರನ್ನ ಹೇಳ್ತೀನಿ, ನಿಮ್ಮ ಕಾನೂನಿನಿಂದ ಇದು ತಡೆಗಟ್ಟಕ್ಕಾಗಲ್ಲ. ಅವ್ರಿಗೆ ಅಲ್ಲಿ ಸ್ಪೆಷಲಿಟೀಸ್ ಮಾಡಿಕೊಡಿ. ಅಟ್ಲೀಸ್ಟ್ ಕೃಷ್ಣ ಕುಟೀರಗಳನ್ನು ಮಾಡೋ ಮುಖಾಂತರ 90% ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ಬೋದು. ದಯವಿಟ್ಟು ಇದನ್ನ ಕೇಳಿ ಪ್ರಾಕ್ಟಿಕಲ್. ಆಯ್ತ್ರಿ, ಕೂಡ್ರಿ. ಎಷ್ಟೇ ಯಾಕೆ ಹೇಳ್ತೇಮ್ಮ ಪದೇ ಪದೇ ಕೂಡಿ. ನೀವು ಹೇಳಿ ಉತ್ತರ ಹೇಳಿ. ಇಲ್ಲ ಆಗೋದು ಉತ್ತರ ಹೇಳಿ. ಕೂಡಿ ಉತ್ತರ ಹೇಳಿ ಸಚಿವರ ಉತ್ತರ ಹೇಳಿ. ನೀವು ಉಪಯೋಗನೇ ಮಾಡಕ್ ಮನಸ್ಸಿಲ್ಲ ಅವ್ರಿಗೆ. ಕೂಡು. ಸಭಾಪತಿಗಳೇ, ಮೂಢನಂಬಿಕೆ ಕಂದಾಚಾರ ಆಚರಣೆ ಅವ್ರಿಗೆ ಪ್ರೇರೇಪಣೆ ಮಾಡಿ ಜನ ಅಥವಾ ಕುಟುಂಬದವರೇ ಇರ್ಬೋದು, ಅವ್ರಿಗೆ ಪರ್ಯಾಯದಂತ ವ್ಯವಸ್ಥೆ ಕಲ್ಪಿಸೋದೇ ಬೇರೆ. ಈ ಮೂಢನಂಬಿಕೆ ಕಂದಾಚಾರ ವಾಮಾಚಾರಗಳನ್ನು ಪ್ರಾಕ್ಟೀಸ್ ಮಾಡಿಸೋದೇ ಬೇರೆ. ಇದು ನಿಲ್ಲಬೇಕು ಅಂದರೆ ಜಾಗೃತಿ ಆಗಬೇಕು, ಜನರಿಗೆ ತಿಳುವಳಿಕೆ ಬರಬೇಕು, ಅರಿವು ಬರಬೇಕು. ಅದಕ್ಕೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಏನಪ್ಪ ದೇವರಿದ್ದಾನೋ ಇಲ್ಲೋ ಗೊತ್ತಿಲ್ಲ, ದೇವ್ರ ದೃಷ್ಟಿಲಿ ಎಲ್ಲರೂ ಒಂದೇ, ಆದರೆ ನಿಮ್ಮ ದೃಷ್ಟಿಲಿ ಎಲ್ಲ ಒಂದೇ ಅಂತ ಕೇಳ್ತಾರೆ. ಜನ ಶ್ರೇಣಿಕೃಷ್ಣ ಸಮಾಜ ಹೆಂಗೆ ನೋಡುತ್ತೆ ಒಬ್ಬರು ಆಚೆ ನಿಲ್ಲಿಸಿರ್ತಾರೆ. ನೀವು ಹೇಳ್ದಂಗೆ ಅಲ್ಲಿ ದೀಪ ಹಚ್ಚೋಕೋದ್ರೆ ಶೂ ಹಾಕೊಂಡು ಚಪ್ಪಲ್ ಹಾಕೊಂಡು ಅದೇ ದೊಡ್ಡ ವಿಚಾರ ಮಾಡ್ತಾರೆ. ಎಂಥ ಮೂಢನಂಬಿಕೆಗಳನ್ನು ಬಿತ್ತಾರೆ ಅಂದರೆ, ನಮ್ಮ ಅತ್ಯಂತ ಜವಾಬ್ದಾರಿ ಇರತಕ್ಕಂಥ ಕೆಲವು ಮಾಧ್ಯಮಗಳು ಕೂಡ ಇದನ್ನು ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಅವಕಾಶಗಳು ಕೊಡಲ್ಲ. ಚಪ್ಪಲ್ ಹಾಕೊಂಡು ದೀಪ ಹಚ್ಬಿಟ್ಟ, ಶೂಸ್ ಹಾಕೊಂಡು ಬಿಟ್ಬಿಟ್ಟ, ಇವು ಪ್ರಾಕ್ಟೀಸ್ ಆಫ್ ಸೂಪರ್ಸ್ಟಿಷಿಯಸ್ ಬಿಲೀಫ್ and some of them supports her. Until and unless there is awareness, ಜಾಗೃತಿ ಮೂಡಿದ್ರೆ ಅದಕ್ಕೆ ಶಿಕ್ಷಣ ಒಂದೇ, ಹೋರಾಟಗಳು, ಜಾಗೃತಿ, ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಮಾಡಬೇಕು. ನಮಗೆಲ್ಲರಿಗೂ ಗೊತ್ತಿದೆ, ಕಾನೂನು ಒಂದರಿಂದ ಆಗಲ್ಲ. ಅದಕ್ಕೆ ಹೇಳಿದೆ, ಇಡೀ ಸಮಾಜದ ಆಲೋಚನೆಯ ಮಟ್ಟ ಬದಲಾವಣೆ ಆದ ಮಾತ್ರ ಸಮಾಜ. ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಆರ್ಟಿಕಲ್ 70 is removed. Is that untouchability is removed? There is no ಅಸ್ಪೃಶ್ಯತಾ ಆಚರಣೆ. 17 Act is been removed. ಹೊರಗಡೆ ಬಿಡಲ್ಲ, ಇನ್ನೂ ದೇವಸ್ಥಾನಕ್ಕೆ ಬಿಡಲ್ಲ. ಸಿಟಿಗಳಲ್ಲಿ ಮನೆ ಕೊಟ್ಟರೆ ಒಬ್ಬರು ಅಸ್ಪೃಶ್ಯಕ್ಕೆ, ದಲಿತರಿಗೆ ನೀನು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ ಕೇಳ್ತಾರೆ. ಇಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನಾವು. ಇದಕ್ಕೆ ಜಾಗೃತಿ ಆಗಬೇಕು. ಸಮಾಜ ತನ್ನ ಆಲೋಚನೆ ದಿಕ್ಕನ್ನು ಬದಲಿಸಬೇಕು. ಕಾನೂನು ಒಂದರಲ್ಲೇ ಮಾಡಿಬಿಡಕ್ಕಾಗೋದಿಲ್ಲ. ಅದರಿಂದ ಇದೊಂದು ಅನಿಷ್ಟ ಪದ್ಧತಿ. ಇದನ್ನ ಪದ್ಧತಿಗೆ ದೂಕ್ತಕ್ಕಂಥ ಜನರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಅದಕ್ಕೆ ಕಾಯ್ದೆ ತಂದಿದ್ದು. ಕಾಯ್ದೆ ಒಂದರಲ್ಲೇ ಮಾಡೋಕ್ಕಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ. ಅಂಟಿಲ್ ಅಂಡ್ ಅನ್ಲೆಸ್ ದಿ ಮೈಂಡ್ಸ್ ಆಫ್ ದ ಪೀಪಲ್ ಅಂಡ್ ಸೊಸೈಟಿ ಚೇಂಜಸ್. ಎಜುಕೇಟೆಡ್ ಹೆಚ್ಚು ಜಾತಿ ಪ್ರಾಕ್ಟೀಸ್ ಮಾಡ್ತಾರೆ. ಯೂನಿವರ್ಸಿಟಿಗಳಲ್ಲಿ ಹೆಂಗಿದೆ ಮನೆ ಅಧ್ಯಕ್ಷರೇ? ದಿ ಮೋರ್ ಯು ಎಜುಕೇಟ್, ದಿ ಸ್ಟ್ರಾಂಗರ್ ದಿ ಕ್ಯಾಸ್ಟ್ ಫೀಲಿಂಗ್ ಅಂಡ್ ಕನ್ಸಾಲಿಡೇಷನ್ ವೇರ್ ದಿ ಸೊಸೈಟಿ ಇಸ್ ಲೀಡಿಂಗ್. ಸೊ ಈ ಥರ ಪರಿಸ್ಥಿತಿಗಳಿದ್ದಾವೆ. ನಾನು ಅದಕ್ಕೆ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಕಡ್ಡಾಯವಾಗಿ ಸಂವಿಧಾನದ ಪೀಠಿಕೆ ಓದಿ ಅಧ್ಯಯನ ಮಾಡಿ ಅವ್ರಿಗೆ ತಿಳಿಸಿ ಅಂತ ಹೇಳ್ತಕ್ಕಂಥದ್ದು ಇದೇ ಕಾರಣಕ್ಕೆ. ಅದರಲ್ಲಿ ಎಲ್ಲ ಇದ್ದಾವೆ. ಈಗ ಚರ್ಚೆ ಮಾಡ್ತಿದ್ದೀವಲ್ಲ, ನೀವು ಲಾಯರು, ಆ ಪ್ರಿಯಾಂಬಲಲ್ಲಿ ಎಲ್ಲ ಇದೆ. ಇದು ತಿಳ್ಕೊಂಡ್ರೆ ಎಲ್ಲ ಸಂತೋಷವಾಗಿ ಸಮಾನತೆಯಿಂದ, ಸೌಹಾರ್ದತೆಯಿಂದ, ವೈಜ್ಞಾನಿಕವಾದಂಥ ಬದುಕನ್ನು ಬದುಕಲಿಕ್ಕೆ ಆಗುತ್ತೆ. మన ಅಧ್ಯಕ್ಷರೇ, ಇದೊಂದು ಅನಿಷ್ಟ ಪದ್ಧತಿ. ಇದನ್ನು ನಿಲ್ಲಿಸಲಿಕ್ಕೆ ಎಲ್ಲರೂ ಸೇರಿ ಜಾಗೃತಿ ಮೂಡಿಸೋಣ, ಅರಿವು ಮೂಡಿಸೋಣ, ತಿಳುವಳಿಕೆ ಹೇಳೋಣ. ಥ್ಯಾಂಕ್ ಯು.